ಫಸ್ಟಿಗೆ ಕಾಲ್ ಬರ್ತದೆ ನಮಗೆ. ನೀವು ಯಕ್ಷ ಶಿಕ್ಷಣ ವತಿಯಿಂದ ಒಂದು ಶಿಬಿರ ಇದೆ, ಹಾಲ್ಟ್ ಶಿಬಿರ ಅಂತ. ಫಸ್ಟಿಗೆ ಹಿಂಜರಿಕೆ ಮಾಡಿದ್ದೆ ನಾನು, ಎಕ್ಸಾಮ್ ಟೈಮ್ ಅಂತ. ಇದು ಬಯಸದೆ ಬಂದ ಭಾಗ್ಯ ಅಲ್ವಾ, ಯೂಸ್ ಮಾಡ್ಕೊಳ್ಳಿದ್ರೆ ತಪ್ಪಾಗುತ್ತಂತ ಅವ್ರು ಕಾಲ್ ಮಾಡಿದ್ರು ಕೂಡ ಒಪ್ಕೊಂಡ್ಬಿಟ್ಟೆ. ಪರೀಕ್ಷೆ ಮುಂದೊಂದಿನ ಬರೀಬಹುದು, ಆದರೆ ಈ ಶಿಬಿರ ಹಾಗಲ್ಲ. ಈ ಶಿಬಿರದಲ್ಲಿ ಏನಾಯ್ತಂದ್ರೆ, ನಾನು ಕಂಡ್ಕೊಂಡಿದ್ದು, ಇದುವರೆಗೂ ಕಂಡ್ಕೊಂಡಿದ್ದ ನನ್ನ ಜೀವನದ ಮುಖ್ಯ ತಿರುವನ್ನ ಇಲ್ಲಿ ಕಂಡ್ಕೊಂಡೆ. ಯಕ್ಷಗಾನದ ಮೇಲೆ ಆಸಕ್ತಿ ಇದ್ದಿತ್ತು ನನಗೆ, ಆದರೆ ಇಲ್ಲಿ ಬಂದು ಅವರು ಗುರುಗಳ ಶಿಷ್ಯರೆಲ್ಲ ಹೆಜ್ಜೆ ಹಾಕ್ತಾ ಇದ್ರು, ತುಂಬ ಉದ್ದುದ್ದದ್ದು ಪದ್ಯದ ಕುಣಿತ ಎಲ್ಲ ಮಾಡ್ತಾ ಇದ್ರು. ಅದನ್ನ ನೋಡಿ ನಾ ಕಲ್ತಿದ್ದು ನನ್ಗೇನು ಸಾಕಾಗ್ಲಿಲ್ಲ, ಇನ್ನೂ ಕಲಿಬೇಕು, ಮತ್ತು ಕಲಿಬೇಕು, ಇದು ಎಲ್ಲಿಗೂ ಸಾಕಾಗ್ಲಿಲ್ಲ, ಮತ್ತು ಜಾಸ್ತಿ ಕಲಿತಾ ಇರಬೇಕು. ಅದಿದ್ದಕ್ಕ ಹೇಳಿದ್ರು, ನೀವು ಇಲ್ಲಿ ಕಲ್ತದ್ದು ಏನೂ ಅಲ್ಲ, ಮುಂದೆ ಕಲಿಯೋಕ್ಕೆ ತುಂಬ ಉಂಟು, ಅದನ್ನೆಲ್ಲ ಕಲೀರಿ, ಮುಂದೊಂದು ದಿನ ಒಳ್ಳೆ ವ್ಯಕ್ತಿ ಆಗ್ತೀರಾ ಅಂತ. ಆ ಆದರ್ಶನ ಇಟ್ಕೊಂಡು ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿಯ ವ್ಯವಸ್ಥೆ ಬಗ್ಗೆ ಹೇಳಿದ್ರೆ, ಒಳ್ಳೆಯದಂದ್ರೆ ಕಡಿಮೆ ಆಗ್ತದೆ ಇರಬೇಕು, ಅದ್ಭುತ ವ್ಯವಸ್ಥೆ. ನನಗೆ ಒಂದು ದಿನ ಬೇಸರ ಆಗಿದ್ದಿಲ್ಲ, ಒಂದು ದಿನ ಮನೆಯವರ ನೆನಪು ಸಹ ಆಗಿದ್ದಿಲ್ಲ. ಮುರಳಿ ಸರ್ ಅವರು ಹೇಳಿದ್ರು, ಉದ್ಘಾಟನೆ ಮಾಡುವಾಗ ನಾವು ಅವರು ಮನೆಗೆ ಹೋಗುವಾಗ ಇನ್ನೂ ತುಂಬ ದಿನ ಇರ್ಬೇಕಂತ ಹೇಳಿದ್ರು. ಮುರಳಿ ಸರ್ ಅವರಿಗೆ ಹೇಳ್ತೇನೆ, ಇನ್ನು ತುಂಬ ದಿನ ಅಲ್ಲ, 1 ತಿಂಗಳು 2 ತಿಂಗಳು ಮಾಡೋದಿದ್ರು ನಾ ಸಹ ಇರ್ತೇನೆ ಅಂತ ಹೇಳ್ತೇನೆ. ಮತ್ತೆಂತ ಹೇಳ್ಬೇಕಂದ್ರೆ, ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಆಗ್ತಿದ್ರು. ನಾನು ಇಲ್ಲಿ ಬರಬೇಕಾದ್ರೆ ಮನೆಯವ್ರನ್ನ ಬಿಟ್ಟು ಹೇಗೆ ಇಲ್ಲಿ ಇರ್ಬೋದು ಅಂತ ನೋಡ್ತಿದ್ದೆ. ಈಗ ಹೋಗ್ಬೇಕಾದ್ರೆ ಹೇಳ್ತಾ ಇದ್ದೇನೆ, ಇವರನ್ನೆಲ್ಲ ಬಿಟ್ಟು ನಾ ಮನೆಯಲ್ಲಿ ಹೇಗಿರುವುದು ಅಂತ ನಂಗೆ ಅದೊಂದು ಅನಿಸ್ತಾ ಇರ್ತದೆ. ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ. ನಾವು ಜಾಸ್ತಿ ಟೈಮ್ ತಗೊಳ್ಳಿಲ್ಲ ಫ್ರೆಂಡ್ಶಿಪ್ ಆಗಲಿಕ್ಕೆ, ಮತ್ತು ಗುರುಗಳೊಂದಿಗೆ ಸಂವಾದ ಮಾಡಲಿಕ್ಕೆ. ಅವರೆಲ್ಲ ತುಂಬ ಕ್ಲೋಸ್ ಆಗಿರ್ತಿದ್ರು, ಏನೇ ಡೌಟ್ ಇದ್ರು ಹೇಳ್ಕೊಡ್ತಾ ಇದ್ರು. ಮತ್ತು ಇಲ್ಲಿ ನಾವು ಈ ದಿನ ಸಮಾರೋಪವನ್ನು ಮುಗಿಸಿ ನಾನಿಲ್ಲಿ ಮಾತನಾಡ್ತಿದ್ದೆ ಅಂದರೆ, ಈ ಕಲಾರಂಗದ ಪ್ರತಿಯೊಬ್ಬರು ಸದಸ್ಯರು ಇದಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ. ಅವರು ಒಬ್ಬರು ಇಲ್ದಿದ್ರು ಸಹ ನಾವಿಲ್ಲಿ ಸಮಾರೋಪದಲ್ಲಿ ಇರಬೇಕು ಮೋಸ್ಟ್ಲಿ. ಪ್ರತಿಯೊಬ್ಬರು ಹಾರ್ಡ್ ವರ್ಕ್ಸ್. ಇಲ್ಲಿ ಗುಂಪು ಚಟುವಟಿಕೆ ಇದ್ದದಕ್ಕಾಗಿ ನಾವು ಈ ಸಮಾರೋಪವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಮತ್ತೆ ಹೇಳುವುದಿದ್ರೆ, ಮೊದಲಿಗೆ ಒಂದು ಸೂಚನೆ ಬಂದಿತ್ತು, ಹುಡುಗ ಹುಡುಗಿ ಇಬ್ಬರು ಇರ್ತಾರೆ ಅಂತ. ಆಮೇಲೆ ಅನಿಸಿತ್ತು ನಮಗೆ ಪ್ರತ್ಯೇಕ ರೂಮನ್ನು ಮಾಡಿದ್ರು, ಅದು ಒಳ್ಳೆಯ ವ್ಯವಸ್ಥೆ ಅಂತ ಹೇಳಿ. ಹುಡುಗರಿಗೆ ಡೈನಿಂಗ್ ಹಾಲಲ್ಲಿ ನಮಗೆ ಹುಡುಗಿಯರಿಗೆ 3 ರೂಮನ್ನು ಕೊಟ್ಟಿದ್ರು. ಅದು ಭಾಳ ಖುಷಿ ಆಯಿತು. ಅದಕ್ಕೆ ನಾನು ಹೇಳಿದ್ದು ಇದು ಅದ್ಭುತ ವ್ಯವಸ್ಥೆ. ಇದು ನಾನು ಹೇಳುವುದೇನೆಂದರೆ, ಎಕ್ಸಾಮ್ ಅಂತ ಹಿಂದೇಟು ಹಾಕಿದ್ರಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಾಗಲಿ, ಆ ಶಾಲೆಯ ಮಕ್ಕಳಾಗಿ ನೀವು ಕಳ್ಕೊಂಡಿದ್ದು ಇಂಥ ಭಾಗ್ಯ ಅಲ್ಲ, ತುಂಬ ದೊಡ್ಡ ಭಾಗ್ಯ. ನಾವಿಲ್ಲಿಗೆ ಬಂದು ಕಲ್ತಿದ್ದು ಇಂಥದ್ದಲ್ಲ. ಇಲ್ಲಿ ಸಂಜೀವ್ ಗುರುಗಳು ಹೇಳಿಕೊಟ್ಟದ್ದು ನಂಗೆ ಸಾಕಾಗಲಿಲ್ಲ ಅನಿಸ್ತಾ ಇದೆ, ಮತ್ತೆ ಕಲಿಬೇಕು ಅನಿಸ್ತಾ ಇದೆ. ಅವಕಾಶನ ಉಪಯೋಗಿಸ್ತಾರೆ. ಮತ್ತು ಅವರು ಮುರಳಿ ಸರ್ 2 ಆಫರನ್ನು ಕೊಟ್ಟರು. ಏಪ್ರಿಲ್ 10ನೇ ತಾರೀಕು ನಂತರ ಇಲ್ಲಿ ಮುಖವರ್ಣಿಕೆಯನ್ನು ಹೇಳಿಕೊಡ್ತೇವೆ, ಮತ್ತು ತೆಂಕುತಿಟ್ಟಿನ ಮತ್ತು ಬಡಗಿ ತಿಟ್ಟಿನ 2 ಪ್ರಸಂಗವನ್ನು ರೆಡಿ ಮಾಡ್ತೇವೆ. ನೀವು ಅಂದರೆ ಇಂಟ್ರೆಸ್ಟ್ ತೋರಿಸೋರು ಬರ್ಬೋದು ಅಂತ ಹೇಳಿದ್ರು. ಖಂಡಿತ ಬರ್ತೇನೆ ಸರ್, ನೀವು ಅದನ್ನು ಕಂಟಿನ್ಯೂ ಮಾಡಿ, ನಾನಂತೂ ಇದ್ದೇನೆ. ಮತ್ತು ನನ್ನ ಫ್ರೆಂಡ್ಸಿಗೂ ಸಹ ಹೇಳ್ತೇನೆ, ಇದು ಎಲ್ಲರಿಗೂ ಸಿಗುವುದಿಲ್ಲ ಇಂಥ ಅವಕಾಶ, ಅದು ನನಗೆ ಸಿಕ್ಕಿದೆ, ನಾನು ಪೂರ್ಣವಾಗಿ ಉಪಯೋಗಿಸಿಕೊಂಡಿದ್ದೇನೆ ಅಂತ ನನ್ನ ಮಾತನ್ನು ಮುಗಿಸ್ತೇನೆ.